ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಕವಿ ಚಕ್ರವರ್ತಿ, ಕವಿ ರತ್ನಾತ್ರಯ, ಉಭಯ ಕವಿ, ಕವಿಮುಖ ಚಂದ್ರ, ಕವಿ ಚತುರ್ಮುಖ, ಕವಿ ಚೂಡಾರತ್ನ ಈ ಥರ ಎಲ್ಲ ಬಿರುದುಗಳನ್ನು ಪಡೆದಿರುವಂತಹ ರನ್ನ ಕವಿಯ ಪರಿಚಯವನ್ನು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಅದಕ್ಕೂ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡ ಆಕಾರ ಗ್ರಂಥಗಳನ್ನು ನೋಡೋಣ. ಸಿ.ಪಿ. ಕೃಷ್ಣಕುಮಾರ್ ಇವರ ಕನ್ನಡ ಸಾಹಿತ್ಯ ಚರಿತ್ರೆ, ಶ್ರೀ ಮುಗಳಿ ಇವರ ಕನ್ನಡ ಸಾಹಿತ್ಯ ಚರಿತ್ರೆ, ಡಾಕ್ಟರ್ ತಸು ಶ್ಯಾಮರಾಯ ಇವರ ಕನ್ನಡ ಸಾಹಿತ್ಯ ಚರಿತ್ರೆ, ರಾಜಪ್ಪ ದಳವಾಯಿ ಇವರ ಕನ್ನಡ ಸಾಹಿತ್ಯ ಕೋಶ, ಡಾಕ್ಟರ್ ಚಿ.ಸಿ. ನಿಂಗಣ್ಣ ಇವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ, ಮಹೇಶ್ ಎಚ್ ನಾಯಕ್, ರಘು ಸಿ.ಕೆ. ಎನ್ ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಹಾಗೂ ಅಂತರ್ಜಾಲ ಆಧಾರಿತ ಮಾಹಿತಿಗಳು. ಇವುಗಳೆಲ್ಲದರ ಸಹಾಯದಿಂದ ನಾನು ಪ್ರಸ್ತುತ ತರಗತಿಯಲ್ಲಿ ರನ್ನ ಕವಿಯ ಒಂದು ಪರಿಚಯವನ್ನು ತಿಳಿದುಕೊಳ್ಳೋಣ. ಸ್ಪರ್ಧಾರ್ಥಿಗಳೇ, ನನ್ನ ಎಲ್ಲ ತರಗತಿಗಳು ಸ್ಪರ್ಧಾತ್ಮಕ ಆಧಾರಿತ ಪರೀಕ್ಷಾ ತರಗತಿಗಳಾಗಿದ್ದು UGC ನೆಟ್, ಕೆಸೆಟ್, PU ಉಪನ್ಯಾಸಕರ ನೇಮಕಾತಿ, HSTR, GPSTR, SDA, FDA ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡಲು ಪ್ರಯತ್ನಿಸುತ್ತಿದ್ದೇನೆ. ಹಾಗಾದರೆ ನನ್ನ ತರಗತಿಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಾನು ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಪ್ರಸ್ತುತ ತರಗತಿಯಲ್ಲಿ ಕವಿ ಚಕ್ರವರ್ತಿಯಾದಂತಹ ರನ್ನನ ಬಗ್ಗೆ ತಿಳಿದುಕೊಳ್ಳೋಣ. ರನ್ನನ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಕವಿ ಚಕ್ರವರ್ತಿ ಮತ್ತು ಕವಿರತ್ನತ್ರಯ ಎಂದು ಅವನೇ ಹೇಳಿದ್ದಾನೆ, ಅದರ ಬಗ್ಗೆ ಒಂದು ಸಾಲನ್ನು ನೋಡೋಣ. ಕವಿಚನದೋಳ್ ಕವಿರತ್ನತ್ರಯ ಪವಿತ್ರಮೆನೆ ನೆಗಳ್ದ ಪಂಪನುಂ ಪೊನ್ನಿಗನುಂ ಕವಿರತ್ನನುಮಿ ಮೂವರ್ ಕವಿಗಳ್ ಜಿನ ಸಮಯ ದೀಪಕರ್ ಪೆರರೊಳರೆ. ಈ ಒಂದು ಸಾಲನ್ನು ನಾವು ನೋಡಬೇಕಾದ್ರೆ ಇಲ್ಲಿ ರನ್ನ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕನ್ನಡದಲ್ಲಿ 3 ಜನ ಕವಿರತ್ನರಿದ್ದಾರೆ. ಅಂದರೆ ಪಂಪ, ಪೊನ್ನ, ರನ್ನ. ಇಲ್ಲಿ ರನ್ನ ಎಂಬಂಥ ಹೆಸರನ್ನು ಇಲ್ಲಿ ತೋರಿಸ್ತಾ ಇಲ್ಲ, ಕವಿರತ್ನ ಎನ್ನುವಂಥ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ. ಕವಿರತ್ನ ಅಂತಂದರೆ ಇಲ್ಲಿ ನಾವು ರನ್ನ ಎಂದು ಅರ್ಥೈಸಬಹುದು. ಈ ಪಂಪ, ಪೊನ್ನ, ರನ್ನ ಈ 3 ಕವಿಗಳು ಕನ್ನಡದ ಕವಿರತ್ನತ್ರಯರೆಂದು ಹೇಳಿಕೊಂಡಿದ್ದಾನೆ. ಜೊತೆಗೆ ಈ 3 ಕವಿಗಳು ಜಿನ ಸಮಯ ದೀಪಕರ್ ಅಂತಲೂ ಕೂಡ ಹೇಳಿದ್ದಾನೆ. ಅಂದರೆ ಜೈನ ಧರ್ಮವನ್ನು ಬೆಳಗುವಂತಹ ಕವಿಗಳು ಪಂಪ, ಪೊನ್ನ, ರನ್ನ ಎಂದು ಹೇಳಿಕೊಂಡಿದ್ದಾನೆ ಎನ್ನುವುದರ ಮೂಲಕ ನಾವು ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಹಾಗಾದರೆ ರನ್ನ ಕವಿಯ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡುವುದಾದರೆ ರನ್ನನ ಬದುಕಿನ ಚಿತ್ರಣವನ್ನು ಗಮನಿಸೋಣ. ರನ್ನ 10ನೇ ಶತಮಾನದ ಕನ್ನಡ ಸಾಹಿತ್ಯದ ಕವಿ, ರತ್ನತ್ರಯರಲ್ಲಿ ಒಬ್ಬನಾಗಿದ್ದಾನೆ. ರನ್ನನ ಒಂದು ಶತಮಾನವನ್ನು ನೋಡೋದಾದರೆ ಇವನು 10ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಒಬ್ಬ ಕವಿ ಎಂದು ಹೇಳಬಹುದು. ಹಾಗೆಯೇ ರತ್ನತ್ರಯರಲ್ಲಿ ಇವನು ಕೂಡ ಒಬ್ಬನಾಗಿದ್ದಾನೆ. ಇನ್ನು ರನ್ನನ ಕಾಲವನ್ನು ನೋಡುವುದಾದರೆ ರನ್ನನ ಕಾಲ ಕ್ರಿಸ್ತಶಕ 949ರಿಂದ 1020. ರನ್ನ ಮರಣ ಹೊಂದಿದಾಗ ಅವನ ವಯಸ್ಸು 71 ವರ್ಷ. ರನ್ನನ ಕಾಲ ಕ್ರಿಸ್ತಶಕ 949ರಿಂದ 1020. ರನ್ನ ಮರಣವನ್ನು ಹೊಂದಿದಾಗ ಅವನ ವಯಸ್ಸು 71 ವರ್ಷ ಆಗಿತ್ತು ಎಂದು ಹೇಳಬಹುದು. ನಂತರ ರನ್ನನ ಜನನ ಸೌಮ್ಯ ಸಂವತ್ಸರದಲ್ಲಿ ಕ್ರಿಸ್ತಶಕ 949ರಲ್ಲಿ ಬೆಳಗುಲಿ ಅಂದರೆ ಈಗಿನ ರನ್ನ ಬೆಳಗಲಿ ಎಂದೇ ಪ್ರಸಿದ್ಧವಾಗಿದೆ. ಎಲ್ಲಿ ಮುಧೋಳ ತಾಲೂಕು ಎಂಬಂತಹ ಗ್ರಾಮದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಜನಿಸಿದನು.
ನಾವು ಪಂಪನ ಬಗ್ಗೆ ನೋಡಿದಾಗ ಪಂಪ ದುಂದುಬಿ ಸಂವತ್ಸರದಲ್ಲಿ ಜನಿಸಿದ್ದ. ಇಲ್ಲಿ ರನ್ನ ಯಾವ ಒಂದು ಸಂವತ್ಸರದಲ್ಲಿ ಜನಿಸಿದ್ದಾನೆ ಅಂದರೆ ಸೌಮ್ಯ ಸಂವತ್ಸರದಲ್ಲಿ. ಇದು ಕೂಡ ತುಂಬ ಮುಖ್ಯವಾದಂಥ ಪ್ರಶ್ನೆಯಾಗಿದೆ. ಪಂಪ ಜನಿಸಿದಂತಹ ಒಂದು ಸಂವತ್ಸರ ಯಾವುದು ಅಂತ ಕೇಳ್ಬೋದು, ಅಥವಾ ರನ್ನ ಜನಿಸಿದಂತಹ ಸಂವತ್ಸರ ಯಾವುದು ಅಂತ ಕೇಳ್ಬೋದು. ಇದನ್ನು ನೀವು ನೋಡ್ಕೊಳ್ಳಿ. ಈ ಮುಧೋಳ ಅಂತನ್ನೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ಎಂಬಂತಹ ಒಂದು ತಾಲೂಕು ಬರುತ್ತೆ. ಅಲ್ಲಿ ರನ್ನ ಜನಿಸಿದ ಎಂದು ಹೇಳಲಾಗಿದೆ. ಇನ್ನು ರನ್ನನ ತಂದೆ ತಾಯಿ ಬಗ್ಗೆ ನೋಡೋದಾದರೆ ರನ್ನನ ತಂದೆ ಜಿನವಲ್ಲಭೇಂದ್ರ, ತಾಯಿ ಅಬ್ಬಲಬ್ಬೆ. ಹಾಗೆ ರನ್ನನ ಒಂದು ಸಹೋದರರನ್ನು ನೋಡೋದಾದರೆ ಅಂದರೆ ರನ್ನನಿಗೆ 3 ಜನ ಅಣ್ಣಂದಿರಿದ್ರು. ಅದರಲ್ಲಿ ರೇಚಣ, ಮಾರಯ್ಯ, ದೃಢಬಾಹು ಈ 3 ಜನರು ಕೂಡ ರನ್ನನಿಗೆ ಅಣ್ಣನಾಗಿದ್ದರು ಎಂದು ಉಲ್ಲೇಖಗಳು ತಿಳಿಸಿವೆ. ನಂತರ ರನ್ನನು ಜೈನ ಮನೆತನದ ಬಳೆಗಾರ ಕುಲಕ್ಕೆ ಸೇರಿದವನು. ರನ್ನ ಯಾವ ಕುಲಕ್ಕೆ ಸೇರಿದವನು ಎನ್ನುವಂತಹ ಪ್ರಶ್ನೆಯು ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತಿತವಾಗಿದೆ. ಇದನ್ನು ಗಮನದಲ್ಲಿಟ್ಟು ನೋಡ್ಕೊಳ್ಳಿ. ಅಂದರೆ ರನ್ನನು ಜೈನ ಮನೆತನದ ಬಳೆಗಾರ ಕುಲಕ್ಕೆ ಸೇರಿದವನು ಅಂತ ಹೇಳ್ಬೋದು. ನಂತರ ರನ್ನನಿಗೆ ಶಾಂತಿ ಮತ್ತು ಜಕ್ಕಿ ಎಂಬಂತಹ 2 ಹೆಂಡತಿಯರಿದ್ದರು. ಶಾಂತಿ ಮತ್ತು ಜಕ್ಕಿ ಎನ್ನುವಂತಹ 2 ಹೆಂಡತಿಯರು ರನ್ನನಿಗೆ ಇದ್ದರು. ಮುಂದುವರೆದು ರನ್ನನು ಅತ್ತಿಮಬ್ಬೆ ಮತ್ತು ಚಾವುಂಡರಾಯ ಇವರಲ್ಲಿ ಅಪಾರ ಭಕ್ತಿ ಇದ್ದುದರಿಂದ ರನ್ನ ತನ್ನ 2 ಮಕ್ಕಳಿಗೆ ಅತ್ತಿಮಬ್ಬೆ ಮತ್ತು ಚಾವುಂಡರಾಯ ಎಂದು ಹೆಸರಿಟ್ಟಿದ್ದನು. ರನ್ನನಿಗೆ 2 ಮಕ್ಕಳಿರ್ತಾರೆ. ಆ 2 ಮಕ್ಕಳಿಗೆ ಹೆಣ್ಣು ಮಗುವಿಗೆ ಅತ್ತಿಮಬ್ಬೆ ಎಂದು ಹೆಸರಿಡ್ತಾನೆ, ಹಾಗೆಯೇ ಗಂಡು ಮಗುವಿಗೆ ಚಾವುಂಡರಾಯ ಎನ್ನುವಂಥ ಹೆಸರನ್ನು ಇಡ್ತಾನೆ. ಅವನು ಯಾಕೆ ಅತ್ತಿಮಬ್ಬೆ ಮತ್ತು ಚಾವುಂಡರಾಯ ಎಂಬಂಥ ಹೆಸರನ್ನು ಇಟ್ಟ ಅಂತ ನಾವು ಮುಂದಿನ ಒಂದು ಸಾಲಿನಲ್ಲಿ ನೋಡೋಣ. ನಂತರ ರನ್ನ ಜೈನ ಧರ್ಮದವನಾದರೂ ವೈಶ್ಯ ಪಂಗಡದವನೆಂದು ಹೇಳಲಾಗಿದೆ. ಕವಿ ತನ್ನ ಕಾವ್ಯಗಳಲ್ಲಿ ಹುಟ್ಟಿದ ಬಳೆಗಾರ ಕುಲದೋಳ್ ಎಂದು ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾನೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ರನ್ನ ಜೈನ ಧರ್ಮದವನಾದ್ರೂ ಕೂಡ ಅವನು ವೈಶ್ಯ ಪಂಗಡಕ್ಕೆ ಸೇರಿದವನು ಅಂತ ಹಲವಾರು ಉಲ್ಲೇಖಗಳು ತಿಳಿಸುತ್ತೆ. ಜೊತೆಗೆ ಕವಿ ತನ್ನ ಕಾವ್ಯದಲ್ಲಿ ಏನು ಹೇಳ್ಕೊಂಡಿದ್ದಾನೆ ಅಂದರೆ ಹುಟ್ಟಿದ ಬಳೆಗಾರ ಕುಲದೋಳ್ ಅಂದರೆ ನಾನು ಬಳೆಗಾರ ಕುಲದಲ್ಲಿ ಹುಟ್ಟಿದವನು ಅಂತ ರನ್ನ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವೈಶ್ಯಧ್ವಜ ವಣಿಕುಳಾರ್ಕ ಎಂಬ ಪದವನ್ನು ಪದೇ ಪದೇ ಬಳಸಿದ್ದಾನೆ. ಇಂತಹ ವರ್ಗವೊಂದರಿಂದ ಬಂದ ವ್ಯಕ್ತಿಯೊಬ್ಬ ಕವಿಯಾದದ್ದು ವಿಶೇಷ. ಅಂದರೆ ಅವನ ಒಂದು ಕುಲ ಯಾವುದಾಗಿತ್ತು? ಬಳೆಗಾರ ಕುಲ ಆಗಿತ್ತು. ಆ ಬಳೆಗಾರದಿಂದ ಅವನೇನು ಮಾಡ್ದ? ಆ ಕುಲದಿಂದ ಅವನು ಒಬ್ಬ ಕವಿ ಆದ್ನಲ್ವಾ, ಆ ವಿಶೇಷತೆಯನ್ನು ಈ ಸಾಲು ಧ್ವನಿಸುತ್ತದೆ ಅಂತ ಹೇಳಲಾಗಿದೆ. ನಂತರ ರನ್ನನಿಗೆ ತಂದೆಯಿಂದ ಬಳುವಳಿಯಾಗಿ ಬಂದದ್ದು ಬಳೆಗಾರ ವೃತ್ತಿ. ಆದರೆ ತನ್ನ ಪ್ರತಿಕೂಲ ಪರಿಸ್ಥಿತಿಯೊಡನೆ ಹೋರಾಡಿ ಕವಿಯಾದನು. ಅಂದರೆ ರನ್ನನಿಗೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ವೃತ್ತಿ ಯಾವುದು ಅಂದರೆ ಬಳೆಗಾರ ವೃತ್ತಿ. ಆದರೆ ರನ್ನ ಏನು ಮಾಡ್ದ? ಹಲವಾರು ಪರಿಶ್ರಮದಿಂದ ಹೋರಾಡಿ ಅವನು ಕವಿಯಾದ ಅನ್ನೋದನ್ನು ಅವನು ಹೇಳ್ಕೊತಾ ಇದ್ದಾನೆ. ಮುಂದುವರೆದು ರನ್ನನಿಗೆ ಚಿಕ್ಕಂದಿನಿಂದಲೂ ಓದಿನಲ್ಲಿ ಆಸಕ್ತನಾಗಿದ್ದ. ಈತ ತನ್ನ ಆಸಕ್ತಿಯನ್ನು ಪೂರೈಸಿಕೊಳ್ಳಲು ದಕ್ಷಿಣದ ಗಂಗರಾಜ್ಯಕ್ಕೆ ಬರಬೇಕಾಯಿತು. ಇದಕ್ಕೆ ಆ ಕಾಲದಲ್ಲಿ ಶ್ರವಣಬೆಳಗೊಳ ಜೈನ ಸಂಸ್ಕೃತಿಯ ಕೇಂದ್ರವಾಗುತ್ತಿದ್ದು ಎಂಬುದು ಕಾರಣವಿರಬೇಕು. ಅಂದರೆ ರನ್ನ ಅವನ ಬಾಲ್ಯಾವಸ್ಥೆಯಿಂದನೂ ಕೂಡ ಅವನು ಓದಿನಲ್ಲಿ ಅಪಾರವಾದಂತಹ ಒಂದು ಆಸಕ್ತಿಯನ್ನು ಇಟ್ಕೊಂಡಿದ್ದ. ಅದರಿಂದ ಅವನೇನು ಮಾಡ್ದ? ಅವನ ಆಸಕ್ತಿಯಿಂದ ಅವನು ದಕ್ಷಿಣದ ಗಂಗಾ ರಾಜ್ಯಕ್ಕೆ ಬರಬೇಕಾಗಿತ್ತು. ಯಾಕೆ ಅಂತಂದರೆ ಅವನು ಕವಿಯಾಗಬೇಕು ಅನ್ನುವಂಥ ಒಂದು ಆಸೆ ಅವನ ಮನಸ್ಸಿನಲ್ಲಿ ಇದರಿಂದ ಅವನು ದಕ್ಷಿಣದ ಗಂಗಾ ರಾಜ್ಯಕ್ಕೆ ಬರಬೇಕಾಗಿತ್ತು. ಅಂದರೆ ಅವನು ಹುಟ್ಟಿದ್ದು ಮುಧೋಳದಿಂದ ದಕ್ಷಿಣ ರಾಜ್ಯಕ್ಕೆ ಬರಬೇಕಾಗಿತ್ತು. ಅದರಿಂದ ರನ್ನ ಏನು ಮಾಡ್ತಾನೆ? ಅವನು ತನ್ನ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಜೊತೆಗೆ ಚಾವುಂಡರಾಯನ ವ್ಯಕ್ತಿತ್ವ ಕೀರ್ತಿಗಳು ಸೇರಿರಬೇಕು.
ಪುಣ್ಯ ವಿಶೇಷದಿಂದ ಇವನಿಗೆ ಗಂಗಮಂತ್ರಿ ಚಾವುಂಡರಾಯನ ಆಶ್ರಯ ಸಿಕ್ಕಿತು. ಅಂದರೆ ರನ್ನನಿಗೆ ಚಿಕ್ಕ ವಯಸ್ಸಿನಿಂದ ಅವನಿಗೆ ಓದಿನಲ್ಲಿ ಅಪಾರವಾದಂಥ ಆಸಕ್ತಿ ಇದ್ರಿಂದ ಏನಾಯಿತು, ರನ್ನ ದಕ್ಷಿಣದ ಗಂಗಾ ರಾಜ್ಯಕ್ಕೆ ಅವನು ಬರಬೇಕಾಗಿತ್ತು. ಅದ್ರ ಜೊತೆಗೆ ಶ್ರವಣಬೆಳಗೊಳ ಜೈನ ಸಂಸ್ಕೃತಿಯ ಕೇಂದ್ರ ಆಗಿರೋದ್ರಿಂದ ಅವನಿಗೆ ಸಂಸ್ಕೃತವನ್ನು ಕಲಿಬೇಕು, ಹಾಗೆ ಓದಿನಲ್ಲಿ ಆಸಕ್ತಿಯನ್ನು ಕೂಡ ಮುಂದುವರಿಸ್ಕೋಬೇಕು ಎನ್ನುವಂತಹ ಒಂದು ಕಾರಣವನ್ನು ಅವನು ಇಟ್ಕೊಂಡಿದ್ದ. ಜೊತೆಗೆ ಚಾವುಂಡರಾಯನ ವ್ಯಕ್ತಿತ್ವ ಕೀರ್ತಿಗಳು ಸೇರಿರಬೇಕು. ಅಂದರೆ ಚಾವುಂಡರಾಯನಲ್ಲಿರುವಂತಹ ವ್ಯಕ್ತಿತ್ವಗಳು ಕೀರ್ತಿಗಳು ರನ್ನನ ಒಂದು ಮನಸ್ಸಿನಲ್ಲಿ ಸಕಾರಾತ್ಮಕವಾದಂತಹ ಒಂದು ಯೋಚನೆಯನ್ನು ಕೂಡ ಮೂಡಿಸಿತು ಎಂದು ಹೇಳಲಾಗಿದೆ. ಪುಣ್ಯ ವಿಶೇಷದಿಂದ ಇವನಿಗೆ ಗಂಗಮಂತ್ರಿ ಚಾವುಂಡರಾಯನ ಆಶ್ರಯ ಸಿಕ್ಕಿತು. ಇದಕ್ಕೆ ಪ್ರತಿಯಾಗಿ ಏನಾಯಿತು, ಗಂಗಮಂತ್ರಿ ಚಾವುಂಡರಾಯನ ಒಂದು ಆಶ್ರಯನೂ ಕೂಡ ರನ್ನನಿಗೆ ಸಿಕ್ತು ಎಂದು ಹೇಳಲಾಗಿದೆ. ನಂತರ ಗಂಗರಾಜನ ಗುರುಗಳಾದ ಅಜಿತ ಸೇನಾಚಾರ್ಯರು ಇವನಿಗೆ ಗುರುಗಳಾಗಿದ್ದು ದೊರೆತದ್ದು ಇವನಲ್ಲಿದ್ದ ಧಾರ್ಮಿಕ ಆಸಕ್ತಿ ಬೆಳೆಯಲು ಅನುಕೂಲವಾಯಿತು. ಈ ಸನ್ನಿವೇಶದಲ್ಲಿ ರನ್ನ ಕವಿಯಾಗಿಯೂ ವಿದ್ವಾಂಸನಾಗಿಯೂ ಹೊರಹೊಮ್ಮಲು ಸಾಧ್ಯವಾಯಿತು. ಅಂದರೆ ಗಂಗರಾಜನ ಗುರುಗಳಾದಂತಹ ಅಜಿತ ಸೇನಾಚಾರ್ಯರು ಇವನಿಗೆ ಗುರುಗಳಾಗಿದ್ದರು. ಯಾರಿಗೆ? ರನ್ನನಿಗೆ. ನಿಮಗೆ ಪ್ರಶ್ನೆ ಕೇಳ್ಬೋದು ಪರೀಕ್ಷೆಯಲ್ಲಿ, ರನ್ನನ ಗುರು ಯಾರಾಗಿದ್ದರು ಅಂತ ನೋಡೋದಾದರೆ ಅಜಿತ ಸೇನಾಚಾರ್ಯರು ಇವನಿಗೆ ಗುರುಗಳಾಗಿದ್ದರು. ಇದರಿಂದ ಇವನಲ್ಲಿದ್ದಂತಹ ಧಾರ್ಮಿಕ ಆಸಕ್ತಿಯನ್ನು ಇನ್ನೂ ಹೆಚ್ಚಾಗಿ ಬೆಳೆಸೋದಕ್ಕೆ ಅಜಿತ ಸೇನಾಚಾರ್ಯರು ಸಹಾಯವನ್ನು ಮಾಡ್ತಾರೆ. ಈ ಸನ್ನಿವೇಶದಲ್ಲಿ ರನ್ನ ಕವಿಯಾಗಿಯೂ ವಿದ್ವಾಂಸನಾಗಿಯೂ ಹೊರಹೊಮ್ಮಲು ಸಾಧ್ಯವಾಯಿತು. ಈ ಗುರುವಿನ ಒಂದು ಸಹಾಯದಿಂದ ರನ್ನನಿಗೆ ಏನಾಯಿತು ಅಂತಂದರೆ ಒಬ್ಬ ಕವಿನೂ ಆದ, ಜೊತೆಗೆ ವಿದ್ವಾಂಸನೂ ಆದ, ಪಂಡಿತನೂ ಆಗೋದಕ್ಕೆ ತುಂಬ ಸಹಾಯಕವಾಯಿತು ಅಂತ ಹೇಳ್ಬೋದು. ನಂತರ ಚಾವುಂಡರಾಯನ ನೆರವಿನಿಂದ ಸಕಲ ವಿದ್ಯಾಪಾರಂಗತನಾದ ರನ್ನ ಗಂಗರಾಜ್ಯದಿಂದ ಹಿಂದಿರುಗಿ ಚಾಲುಕ್ಯರ 2ನೇ ತೈಲಪ್ಪ ಚಕ್ರವರ್ತಿ ಅಹವಮಲ್ಲ ಹಾಗೂ ಅವನ ಮಗ ಸತ್ಯಾಶ್ರಯ ಇರುವೆಬೆಡಂಗ ಈತನಿಗೆ ಆಶ್ರಯ ನೀಡಿದ. ಹೀಗೆ ತನ್ನ ಗಂಗರಾಜ್ಯದಿಂದ ಹಿಂದಿರುಗಲು ಅತ್ತಿಮಬ್ಬೆಯ ಪ್ರಭಾವಿ ವ್ಯಕ್ತಿತ್ವ ಕಾರಣವಿರಬೇಕು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಚಾವುಂಡರಾಯನ ಒಂದು ನೆರವಿನಿಂದ ಅವನು ಸಕಲ ವಿದ್ಯಾಪಾರಂಗತನಾದ, ಜೊತೆಗೆ ರನ್ನ ಗಂಗರಾಜ್ಯದಿಂದ ಹಿಂತಿರುಗಿ ಅವನು ಅಲ್ಲಿ ವಿದ್ಯೆಯನ್ನು ಕಲ್ತ ಮೇಲೆ ಏನಾಯಿತು, ಗಂಗರಾಜ್ಯದಿಂದ ಅವನು ಹಿಂತಿರುಗಿ ಚಾಲುಕ್ಯರ 2ನೇ ತೈಲಪ ಚಕ್ರವರ್ತಿ ಅಹವಮಲ್ಲ ಹಾಗೂ ಅವನ ಮಗ ಯಾರು, ಸತ್ಯಾಶ್ರಯ ಇರುವೆಬೆಡಂಗ, ಇವನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದ. ಯಾರು? ರನ್ನ. ಹೀಗೆ ತನ್ನ ಗಂಗರಾಜ್ಯದಿಂದ ಹಿಂತಿರುಗಲು ಅತ್ತಿಮಬ್ಬೆಯ ಪ್ರಭಾವಿ ವ್ಯಕ್ತಿತ್ವ ಕಾರಣ ಆಯಿತು. ಅಂದರೆ ಅವನು ಮೊದಲು ಚಾವುಂಡರಾಯನ ಗಂಗರಾಜ್ಯದಲ್ಲಿ ಇದ್ದ ಅಲ್ವಾ, ಆಗ ಅತ್ತಿಮಬ್ಬೆಯ ಒಂದು ಪ್ರಭಾವದಿಂದ ಅವನಿಗೇನು ಅನ್ನಿಸ್ತು, ನಾನು ಮತ್ತೆ ಚಾಲುಕ್ಯ ತೈಲಪನ ಚಕ್ರವರ್ತಿ ಆಸ್ಥಾನಕ್ಕೆ ಹೋಗಬೇಕು ಎನ್ನುವಂತಹ ಮನಸ್ಸು ಆಯಿತು. ಇದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ಅತ್ತಿಮಬ್ಬೆ ಎಂದು ಹೇಳಬಹುದು. ನಂತರ ಅತ್ತಿಮಬ್ಬೆ ಶ್ರವಣಬೆಳಗೊಳಕ್ಕೆ ಬಂದು ಗೊಮ್ಮಟ ದರ್ಶನ ಪಡೆದ ವಿಚಾರ ಅಜಿತ ಪುರಾಣದಲ್ಲಿ ಬಂದಿದೆ. ಹಾಗೆ ಬಂದಿದ್ದಾಗ ರನ್ನ ಅವಳ ವ್ಯಕ್ತಿತ್ವಕ್ಕೆ ಆಕರ್ಷಿತನಾಗಿ ತನ್ನ ರಾಜ್ಯಕ್ಕೆ ಮರಳಲು ಮನಸ್ಸು ಮಾಡಿರಬೇಕು ಎಂದು ಹೇಳಲಾಗಿದೆ. ಅಂದರೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಅತ್ತಿಮಬ್ಬೆಯಿಂದ ಅವನು ತನ್ನ ಸತ್ಯಾಶ್ರಯ ಇರುವೆಬೆಡಂಗನ ಒಂದು ಆಸ್ಥಾನಕ್ಕೆ ಹೋದ ಅಂತ ನಾನು ಹೇಳಿದೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು, ಅತ್ತಿಮಬ್ಬೆ ಶ್ರವಣಬೆಳಗೊಳಕ್ಕೆ ಗೊಮ್ಮಟ ದರ್ಶನಕ್ಕಾಗಿ ಬಂದಿರ್ತಾಳೆ. ಈ ವಿಚಾರವನ್ನು ರನ್ನ ತನ್ನ ಕೃತಿಯಾದಂತಹ ಅಜಿತ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಅತ್ತಿಮಬ್ಬೆ ಅಲ್ಲಿಗೆ ಬಂದಿದ್ದರಿಂದ, ಗೊಮ್ಮಟ ದರ್ಶನಕ್ಕೆ ಬಂದಿದ್ದರಿಂದ ರನ್ನ ಅಲ್ಲಿ ಅತ್ತಿಮಬ್ಬೆಯನ್ನು ನೋಡಿ ಅವಳ ಒಂದು ಸಕಾರಾತ್ಮಕ ವ್ಯಕ್ತಿತ್ವಕ್ಕೆ ರನ್ನ ಮಾರು ಹೋಗಿ ನಾನು ತೈಲಪನ ಆಶ್ರಯವನ್ನು ಸೇರಬೇಕು ಅಂತ ಏನು ಮಾಡ್ತಾನೆ, ಅವನು ವಾಪಸ್ಸು ತೈಲಪನ ಆಶ್ರಯಕ್ಕೆ ಹೋಗ್ತಾನೆ ಅಂತ ಹೇಳಲಾಗಿದೆ. ನಂತರ ರನ್ನ ಕವಿಯು ಇದ್ದಕ್ಕಿದ್ದಂತೆ ಮೇಲೇರಿದವನಲ್ಲ, ಹಂತವಾಗಿ ಮುಂದೆ ಬಂದವನು. ಇದನ್ನು ತಿಳಿಸುವ ಪದ್ಯವೊಂದು ಗದಾಯುದ್ಧದಲ್ಲಿದೆ. ಅಂದರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ರನ್ನ ಅವನು ಬಾಲ್ಯಾವಸ್ಥೆಯಿಂದನೂ ಕೂಡ ಓದೋದ್ರಲ್ಲಿ ತುಂಬ ಆಸಕ್ತಿಯನ್ನು ಇಟ್ಕೊಂಡಿದ್ದ. ಅದರಿಂದ ಅವನೇನು ಮಾಡ್ದ, ಅವನು ಬೇರೆ ಬೇರೆ ಪ್ರಾಂತ್ಯಗಳಿಗೆಲ್ಲ ಬಂದು ಅವನು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಅವನು ಆಸಕ್ತಿಯನ್ನು ಹೊಂದಿದ್ದ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಯಶಸ್ಸು
ಅನ್ನೋದು ತಕ್ಷಣ ಸಿಗುವಂಥದ್ದಲ್ಲ, ಪ್ರಯತ್ನದಿಂದ ನಮಗೆ ಯಶಸ್ಸು ಸಿಗುತ್ತದೆ ಅನ್ನೋದಕ್ಕೆ ಇಲ್ಲಿ ರನ್ನನೇ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲಿ ರನ್ನ ಹೇಳ್ತಾನೆ, ನಾನು ಹಂತ ಹಂತವಾಗಿ ಮುಂದೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದು ಹೇಗೆ ಅಂತ ನಾವು ಗದಾಯುದ್ಧವನ್ನು ನೋಡಿದಾಗ ತಿಳ್ಕೊಳ್ಳೋಣ, ಅಂದರೆ ಆ ಕಾವ್ಯವನ್ನು ಅಧ್ಯಯನ ಮಾಡಿದಾಗ ತಿಳ್ಕೊಳ್ಳೋಣ. ನಂತರ ಆರಂಭದಲ್ಲಿ ಸಾಮಂತರ ನೆರವು ದೊರೆತಿದ್ದು. ರನ್ನ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸ್ತಾನೆ. ಆಮೇಲೆ ಇವನಿಗೆ ಏನಾಗುತ್ತೆ ಅಂತಂದರೆ ಆರಂಭದಲ್ಲಿ ಸಾಮಂತ ರಾಜರ ಒಂದು ನೆರವು ಇವನಿಗೆ ದೊರೆಯುತ್ತೆ. ಇವರಾರೆಂಬುದರ ಬಗ್ಗೆ ಚರ್ಚೆ ಇದೆ. ಅಂದರೆ ಸಾಮಂತ ರಾಜರ ನೆರವು ಇವನಿಗೆ ದೊರೀತಲ್ವಾ, ಇವ್ರು ಯಾರು ಅಂತ ಇನ್ನೂ ಕೂಡ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಕವಿಗೆ ನೆರವಾದ ಈ ಸಾಮಂತ ರಟ್ಟರಾಜ ಒಂದನೆಯ ಕಾರ್ತ್ಯವೀರ್ಯನಿರಬೇಕೆಂಬ ಊಹೆ ಇದೆ. ಆದರೆ ಒಂದು ಊಹೆಯನ್ನು ಇಲ್ಲಿ ಹೇಳಿದ್ದಾರೆ, ಏನು ಅಂತಂದರೆ ಸಾಮಂತರಾಜ ಇವನಿಗೆ ನೆರವನ್ನು ಕೊಟ್ಟಿದ್ದ ಅಲ್ವಾ, ಆ ಸಾಮಂತರಾಜ ರಟ್ಟರಾಜ ಒಂದನೆಯ ಕಾರ್ತ್ಯವೀರ್ಯನೇ ಇರಬೇಕು ಎಂಬಂಥ ಊಹೆಯು ಕೂಡ ಹುಟ್ಕೊಂಡಿದೆ ಎಂದು ಹೇಳಲಾಗಿದೆ. ಮುಂದೆ ರನ್ನನ ಅಭ್ಯುದಯಕ್ಕೆ ಕಾರಣನಾದವನು ಮಂಡಲೇಶನಾದ ಚಾವುಂಡರಾಯನೆಂಬುದು ಸ್ಪಷ್ಟ. ಹೌದು, ಮುಂದೆ ರನ್ನನ ಒಂದು ಅಭ್ಯುದಯ ಅಥವಾ ಏಳಿಗೆಗೆ ಕಾರಣನಾದವನು ಯಾರು ಅಂತಂದರೆ ಮಂಡಲೇಶನಾದಂತಹ ಚಾವುಂಡರಾಯನೆಂಬುದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತದೆ ಎಂದು ಹೇಳಲಾಗಿದೆ. ನಂತರ ಗಂಗದಂಡಕನಾದ ಚಾವುಂಡರಾಯನಿಂದ ತಾನು ರತ್ನವಾಗಿ ರೂಪುಗೊಂಡೆನೆಂದು ಈತನೇ ಹೇಳಿಕೊಂಡಿದ್ದಾನೆ. ಹಾಗೆ ರನ್ನ ಹೇಳ್ಕೊಂಡಿದ್ದಾನೆ ಏನಂತ ಅಂತಂದರೆ ಗಂಗದಂಡಕನಾದಂತಹ ಚಾವುಂಡರಾಯನಿಂದ ನಾನು ರತ್ನವಾಗಿ, ಅಂದರೆ ಹೊಳೆಯುವ ಒಂದು ಚಿನ್ನವಾಗಿ, ಹೊಳೆಯುವ ಒಂದು ರತ್ನವಾಗಿ ರೂಪುಗೊಳ್ಳಲು ಚಾವುಂಡರಾಯನೇ ಕಾರಣ ಅಂತ ಸ್ವತಃ ರನ್ನನೇ ಹೇಳಿಕೊಂಡಿದ್ದಾನೆ ಎಂದು ಹೇಳಲಾಗಿದೆ. ಹೀಗೆ ಬೆಳೆದ ರನ್ನ ಚಕ್ರವರ್ತಿ ತೈಲಪನಲ್ಲಿ ಮಹಿಮೋನ್ನತಿಯನ್ನೇ ಪಡೆದ. ಅವನಿಂದ ಚಕ್ರವರ್ತಿ ಎಂಬ ಬಿರುದನ್ನು ಗಳಿಸಿದ. ದಂಡನಾಯಕ ಕೇಶಿಯೇ ರನ್ನನನ್ನು ಚಕ್ರವರ್ತಿಗೆ ಪರಿಚಯಿಸಿರಬೇಕೆಂದು ತೋರುವುದು. ಹೀಗೆ ಹೇಳ್ತಾನೆ, ರನ್ನ ಚಕ್ರವರ್ತಿ ತೈಲಪನಲ್ಲಿ ಮಹಿಮೋನ್ನತಿಯನ್ನೇ ಪಡೆದ. ಅಂದರೆ ರನ್ನ ಚಾವುಂಡರಾಯನಿಂದ ನಾನು ಒಂದು ರತ್ನ ಆದೆ ಅಂತ ಹೇಳಿದ್ರೆ, ಹೀಗೆ ಬೆಳೆದ ರನ್ನ ಚಕ್ರವರ್ತಿ ತೈಲಪನಲ್ಲಿ ಮಹಿಮೋನ್ನತಿ ಎಂಬಂತಹ ಒಂದು ಹೆಗ್ಗಳಿಕೆಯನ್ನು ಪಡೆದ. ಅಂದರೆ ತೈಲಪನಲ್ಲಿ ಉನ್ನತವಾದಂತಹ ಒಂದು ಶಿಖರವನ್ನೇ ನಾನು ಪಡ್ಕೊಂಡಿದ್ದೀನಿ ಅಂತ ರನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಜೊತೆಗೆ ಅವನಿಂದ ಚಕ್ರವರ್ತಿ ಎಂಬಂತಹ ಬಿರುದನ್ನು ಕೂಡ ಗಳಿಸ್ಕೊಂಡೆ. ಯಾರಿಂದ? ತೈಲಪನಿಂದ ಚಕ್ರವರ್ತಿ ಎಂಬಂಥ ಬಿರುದನ್ನು ಕೂಡ ನಾನು ಗಳಿಸ್ಕೊಂಡೆ ಅಂತ ರನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಜೊತೆಗೆ ದಂಡನಾಯಕ ಕೇಶಿಯೇ ರನ್ನನನ್ನು ಚಕ್ರವರ್ತಿಗೆ ಪರಿಚಯಿಸಿರಬೇಕೆಂದು ತೋರುವುದು. ಇಲ್ಲಿ ಕೇಶಿ ಅನ್ನೋನು ತೈಲಪನ ಒಂದು ಆಸ್ಥಾನದಲ್ಲಿ ದಂಡನಾಯಕನಾಗಿರ್ತಾನೆ. ಈ ಕೇಶಿಯೇ ರನ್ನನನ್ನು ತೈಲಪನಿಗೆ ಪರಿಚಯಿಸಿರ್ಬೋದು ಎನ್ನುವಂತಹ ಉಲ್ಲೇಖಗಳು ನಮಗೆ ತಿಳಿದು ಬರುತ್ತೆ. ನಾನು ಅದನ್ನು ಇಲ್ಲಿ ಉಲ್ಲೇಖಿಸಿದ್ದೇನೆ ಎಂದು ಹೇಳುತ್ತೇನೆ. ನಂತರ ತನ್ನ ಪೋಷಕರಲ್ಲಿ ಚಾವುಂಡರಾಯ, ತೈಲಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪ ಶ್ರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಹಾಗೆ ಎಂಬುದು ಕವಿಯ ಹೇಳಿಕೆ. ಅಂದರೆ ಇಲ್ಲಿ ಕವಿ ತನಗೆ ಒಂದು ಆಶ್ರಯವನ್ನು ಕೊಟ್ಟಂತಹ ವ್ಯಕ್ತಿಗಳನ್ನು ಇಲ್ಲಿ ಸ್ಮರಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಅಂದರೆ ಅವನ ಪೋಷಕರು ಯಾರಾಗಿದ್ದರು ಅಂತಂದರೆ ಗಂಗವಂಶದ ಚಾವುಂಡರಾಯ, ಹಾಗೆಯೇ ತೈಲಪರಂತೆಯೇ ಅಂದರೆ ತೈಲಪ, ಜೊತೆಗೆ ದಾನ ಚಿಂತಾಮಣಿ ಎನ್ನುವಂತಹ ಅತ್ತಿಮಬ್ಬೆಯು ಕೂಡ ನನಗೆ ಪೋಷಕರಾಗಿದ್ದರು ಅಂತ ಇಲ್ಲಿ ರನ್ನ ಅವ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ನಂತರ ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ. ರನ್ನನ ಕೃತಿ ಯಾವುದು ಅಂತಂದರೆ ಇಲ್ಲಿ ಅಜಿತ ಪುರಾಣವು ಕೂಡ ಒಂದಾಗಿದೆ. ಆ ಅಜಿತ ಪುರಾಣವನ್ನು ಹೇಳಿಸಿದ್ದು ಯಾರು ಅಂತಂದರೆ ದಾನ ಚಿಂತಾಮಣಿಯಾದಂತಹ ಅತ್ತಿಮಬ್ಬೆ. ಅದನ್ನು ರನ್ನ ಈ ರೀತಿ ಹೇಳ್ಕೊಂಡಿದ್ದಾನೆ, ಆಶ್ರಿತ ಚಿಂತಾಮಣಿ ಗತ್ತಿ ಮರ್ಬೆಗರ್ತಿಯೇ ಪೇಳ್ದಂ. ಅಂದರೆ ತನ್ನ ಆಶ್ರಯಕ್ಕೆ ಸಹಾಯವಾದಂತಹ ಅತ್ತಿಮಬ್ಬೆಯಿಂದ ನಾನು ಏನು ಮಾಡಿದ್ದೀನಿ, ಈ ಅಜಿತ ಪುರಾಣವನ್ನು ರಚನೆ ಮಾಡಿದ್ದೀನಿ. ಅತ್ತಿಮಬ್ಬೆ ಹೇಳ್ಸಿದ್ರಿಂದ ನಾನು ಅಜಿತ ಪುರಾಣವನ್ನು ರಚನೆ ಮಾಡಿದ್ದೀನಿ ಅಂತ ರನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತಂದರೆ ಅತ್ತಿಮಬ್ಬೆ ಅಷ್ಟು ಪ್ರಮುಖವಾದಂಥ ಪಾತ್ರವನ್ನು ರನ್ನನ ಮೇಲೆ ಬೀರಿದ್ಲು ಅಂತ ಹೇಳ್ಬೋದು.
ನಂತರ ಸತ್ಯಾಶ್ರಯನನ್ನು ಸಮೀಕರಿಸಿ ಗದಾಯುದ್ಧವನ್ನು ಬರೆದಿದ್ದರಿಂದ ಈ ಕಾವ್ಯದ ಕಾಲ ಸತ್ಯಾಶ್ರಯನ ಕಾಲಕ್ಕಿಂತ ಬೇರೆಯಾಗುವುದು ಸಾಧ್ಯವಿಲ್ಲ. ಈ ಕಾಲವನ್ನು 1005 ಎಂದು ಗುರುತಿಸಲಾಗಿದೆ. ಕವಿ 1020ರಲ್ಲಿ ತೀರಿಕೊಂಡಿರಬೇಕೆಂದು ಅಭಿಪ್ರಾಯವಿದೆ. ಅಂದರೆ ಇಲ್ಲಿ ರನ್ನ ಗದಾಯುದ್ಧವನ್ನು ರಚನೆ ಮಾಡ್ದ ಅಲ್ವಾ. ಈ ಯುದ್ಧದಲ್ಲಿ ತನ್ನ ಆಶ್ರಯದಾತನಾದಂತಹ ತೈಲಪನನ್ನ ಏನು ಮಾಡಿದ್ದಾನೆ, ಅವನು ಇಲ್ಲಿ ಹೋಲಿಕೆ ಮಾಡಿ ಬರೆದಿದ್ದಾನೆ. ಇದರ ಒಂದು ಕಾಲವನ್ನು ನೋಡೋದಾದರೆ ಸತ್ಯಾಶ್ರಯನ ಕಾಲಕ್ಕಿಂತ ಬೇರೆಯಾಗುವುದು ಸಾಧ್ಯವಿಲ್ಲ. ಅಂದರೆ ಸತ್ಯಾಶ್ರಯನ ಕಾಲ ಯಾವುದಿತ್ತೋ ಈ ಗದಾಯುದ್ಧ ಎಂಬಂತಹ ಕಾವ್ಯದ ಕಾಲವು ಕೂಡ ಅದೇ ಆಗಿದೆ. ಯಾಕೆ ಅಂತಂದರೆ ರನ್ನ ಸತ್ಯಾಶ್ರಯನನ್ನ ಆಧಾರವಾಗಿಟ್ಕೊಂಡು ಗದಾಯುದ್ಧದಲ್ಲಿ ಸಮೀಕರಿಸಿ ಬರೆದಿದ್ದಾನಲ್ವಾ. ಅದರಿಂದ ಈ ಸತ್ಯಾಶ್ರಯನ ಕಾಲ ಮತ್ತು ಗದಾಯುದ್ಧದ ಕಾಲ ಎರಡು ಒಂದೇ ಎಂದು ಊಹಿಸಲಾಗಿದೆ. ಜೊತೆಗೆ ರನ್ನ 1020ರಲ್ಲಿ ತೀರಿಕೊಂಡಿರಬೇಕೆಂದು ಅಭಿಪ್ರಾಯವನ್ನು ಕೂಡ ಪಡಲಾಗಿದೆ. ಇನ್ನು ರನ್ನನ ಬಿರುದುಗಳನ್ನು ನಾವು ನೋಡೋದಾದರೆ ಇದು ತುಂಬ ಮುಖ್ಯವಾದಂತಹ ಬಿರುದಾಗಿದೆ. ಈ ಎಲ್ಲ ದಯವಿಟ್ಟು ನೋಡ್ಕೊಳ್ಳಿ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂತಹ ಒಂದು ಮಾಹಿತಿಯಾಗಿದೆ. ಕವಿರತ್ನ, ಕವಿಮುಖ ಚಂದ್ರ, ಕವಿ ಚಕ್ರವರ್ತಿ, ಕವಿರತ್ನ, ಕವಿಜನ ಚೂಡಾಮಣಿ, ಅಭಿನವ ಕವಿಚಕ್ರವರ್ತಿ, ಕವಿರಾಜಶೇಖರ, ಕವಿ ಚೂಡಾರತ್ನ, ಕವಿ ಚತುರ್ಮುಖ. ಕವಿ ಚತುರ್ಮುಖ ಅಂದರೆ ಒಂದಿದ್ರಲ್ಲಿ ಕವಿ ಚತುರ್ಮುಖ ಅಂತಿದ್ರೆ ಇನ್ನು ಕೆಲವೊಂದು ಬುಕ್ಸಲ್ಲಿ ಕವಿ ಚತುರ್ಮುಖ ಅಂತಿದೆ. ಅದಕ್ಕೆ ನಾನಿಲ್ಲಿ ಎರಡನ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಉಭಯ ಕವಿ, ಈ ಎಲ್ಲ ಬಿರುದುಗಳು ಕೂಡ ರನ್ನನಿಗೆ ಇದ್ದಂತಹ ಬಿರುದುಗಳಾಗಿದೆ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ನಾವು ಒಂದನ್ನು ಗಮನಿಸಬೇಕು, ಪೊನ್ನನಿಗೂ ಕೂಡ ಉಭಯ ಚಕ್ರವರ್ತಿ ಎನ್ನುವಂಥ ಬಿರುದಿತ್ತು. ಹಾಗೆಯೇ ಇಲ್ಲಿ ರನ್ನನಿಗೂ ಕೂಡ ಉಭಯ ಚಕ್ರವರ್ತಿ ಎನ್ನುವಂಥ ಬಿರುದಿದೆ. ಯಾಕೆ ಉಭಯ ಚಕ್ರವರ್ತಿ ಎನ್ನುವಂತಹ ಬಿರುದಿರುತ್ತೆ ಅಂತಂದರೆ, ಉಭಯ ಅಂತಂದರೆ ಎರಡು, ಅಂದರೆ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಕೂಡ ಪಾಂಡಿತ್ಯವನ್ನು ಯಾರು ಪಡೆದಿರ್ತಾರೋ ಅವರಿಗೆ ಉಭಯ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಕೊಡಲಾಗ್ತಾ ಇತ್ತು. ಆದ್ದರಿಂದ ಇಲ್ಲಿ ನಮ್ಮ ರನ್ನನಿಗೂ ಕೂಡ ಉಭಯ ಚಕ್ರವರ್ತಿ ಎನ್ನುವಂತಹ ಬಿರುದು ಬಂದಿದೆ ಎಂದು ಹೇಳಲಾಗಿದೆ. ನಂತರ ರನ್ನನು ತನ್ನನ್ನು ಉಭಯ ವ್ಯಾಕರಣ ಪಂಡಿತ ಎಂದು ಹೇಳಿಕೊಂಡಿರುವುದರಿಂದ ಇವನಿಗೆ ವ್ಯಾಕರಣದಲ್ಲಿಯೂ ಪ್ರವೇಶವಿದ್ದಿರಬೇಕೆಂದು ತೋರುತ್ತದೆ. ಮುಂದುವರೆದು ರನ್ನ ಇಲ್ಲಿ ಹೇಳ್ಕೊತಾನೆ, ಅವನೇ ತನ್ನನ್ನು ಸ್ವಪ್ರಶಂಸೆ ಮಾಡ್ಕೊಂಡಿದ್ದಾನೆ. ಉಭಯ ವ್ಯಾಕರಣ ಪಂಡಿತ ಅಂದರೆ ಎರಡೂ ಭಾಷೆಯಲ್ಲಿ ನಾನು ವ್ಯಾಕರಣವನ್ನು ರಚನೆ ಮಾಡಿದ್ದೀನಿ, ನಾನು ವ್ಯಾಕರಣ ಪಂಡಿತ ಅಂತ ಇಲ್ಲಿ ರನ್ನ ಹೇಳ್ಕೊಂಡಿದ್ದಾನೆ. ರನ್ನಂ ವೈಯಾಕರಣಂ ಅಂದರೆ ವೈಯಾಕರಣಂ ಅಂತಂದರೆ ವ್ಯಾಕರಣಕಾರ ಅಂತ ಅಷ್ಟೆ. ರನ್ನಂ ವೈಯಾಕರಣನಂ ಎಂದು ಹೇಳಿರುವುದರಿಂದ ಇದು ಮತ್ತಷ್ಟು ಬಲಪಡಿಸುವುದು. ಈತ ರನ್ನನಿಗಂಟು ರಚಿಸಿರುವ ಹಿನ್ನೆಲೆಯಲ್ಲಿ ನೋಡಿದರೆ ಇಂತಹ ಪ್ರಯೋಗವನ್ನು ಇವನು ಮಾಡಿರಲೂಬಹುದು ಎಂದು ನಂಬಬಹುದು. ಅಂದರೆ ರನ್ನ ಹೇಳ್ಕೊಂಡಿದ್ದಾನೆ, ರನ್ನಂ ವೈಯಾಕರಣನಂ ಅಂದರೆ ಇವನು ಈ ಥರ ಹೇಳ್ಕೊಂಡಿರೋದ್ರಿಂದ ಇವನು ರನ್ನ ನಿಘಂಟನ್ನು ರಚನೆ ಮಾಡಿರಬಹುದು ಎನ್ನುವಂತಹ ಒಂದು ಸಕಾರಾತ್ಮಕವಾದಂತಹ ಒಂದು ಆಲೋಚನೆಗೂ ಕೂಡ ಇದು ಮುಖ್ಯವಾಗಿದೆ ಎಂದು ಹೇಳಲಾಗಿದೆ. ಇನ್ನು ರನ್ನನ ಸಾಹಿತ್ಯ ಜೀವನವನ್ನು ನೋಡೋದಾದರೆ, ರನ್ನ ತನ್ನ ಕಾವ್ಯದಲ್ಲಿ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಬಾಣನನ್ನು ನೆನೆಸಿದ್ದಾನೆ. ಆದರೆ ಗದಾಯುದ್ಧದ ಮೇಲೆ ಪ್ರಭಾವ ಬೀರಿದ ಪಂಪ, ಭಾಸ, ಭಟ್ಟಾನಾರಾಯಣ ಇವರನ್ನು ನೆನೆಯದಿರುವುದು ಆಶ್ಚರ್ಯ. ಆದರೆ ಅಜಿತ ಪುರಾಣದಲ್ಲಿ ಪಂಪನ ಸ್ಮರಣೆ ಇದೆ. ಅಂದರೆ ರನ್ನ ತನ್ನ ಕಾವ್ಯವಾದಂತಹ ಗದಾಯುದ್ಧ ಆಗಿರ್ಬೋದು, ಅಜಿತ ಪುರಾಣ ಆಗಿರ್ಬೋದು, ಪರಶುರಾಮ ಚರಿತೆ ಆಗಿರ್ಬೋದು, ಒಟ್ಟು ಅವನು 5 ಕೃತಿಯನ್ನು ರಚನೆ ಮಾಡಿದ್ದಾನೆ. ಈ ಕಾವ್ಯಗಳಲ್ಲಿ ಅವನು ವ್ಯಾಸ, ವಾಲ್ಮೀಕಿಯನ್ನು ಸ್ಮರಿಸ್ಕೊಂಡಿದ್ದಾನೆ. ಅಂದರೆ ಹೆಚ್ಚಾಗಿ ಗದಾಯುದ್ಧದಲ್ಲಿ ನಾನು ಹೇಳ್ತಾ ಇರೋದು ಉಲ್ಲೇಖ. ಅವನು ವ್ಯಾಸ, ವಾಲ್ಮೀಕಿ ಮತ್ತು ಕಾಳಿದಾಸ, ಬಾಣ ಇವ್ರನ್ನೆಲ್ಲ ಕೂಡ ಅವನು ನೆನೆಸ್ಕೊಂಡಿದ್ದಾನೆ. ಆದರೆ ಗದಾಯುದ್ಧದ ಮೇಲೆ ಪ್ರಭಾವವನ್ನು ಬೀರಿದಂತಹ ಪಂಪನ ಬಗ್ಗೆ ಆಗಿರ್ಬೋದು, ಭಾಸ, ಭಟ್ಟಾನಾರಾಯಣ ಇವ್ರುಗಳನ್ನ ಅವನು ನೆನೆಯದೇ ಇರುವುದು ಆಶ್ಚರ್ಯವಾದಂತಹ ಒಂದು ಸಂಗತಿ ಅಂತ ಹೇಳ್ಬೋದು. ಆದರೆ ರನ್ನ ಅಜಿತ ಪುರಾಣದಲ್ಲಿ ಪಂಪನನ್ನು ಸ್ಮರಿಸ್ಕೊಂಡಿದ್ದಾನೆ ಅನ್ನೋದು ನಮಗೆ ಹಲವಾರು ಕಾವ್ಯಗಳಿಂದ ತಿಳಿದು ಬರುತ್ತದೆ. ನಂತರ ಪಂಪ, ಪೊನ್ನ, ರನ್ನ ಈ ಮೂವರು ಜಿನಸಮಯ ದೀಪಕರ್ ಎಂದು ರನ್ನ ಹೇಳುತ್ತಾನೆ.
ತರಗತಿಯ ಒಂದು ಪ್ರಾರಂಭದಲ್ಲೇ ನಾನು ನಿಮ್ಗೆ ಹೇಳಿದೆ, ಪಂಪ ಪೊನ್ನ ರನ್ನ ಇವರು 3 ಜನ ಕವಿ ರತ್ನತ್ರಯರು ಅಂತ ಹೇಳಿದ್ದೆ. ಹಾಗೆ ಅವರು ಜಿನಸಮಯ ದೀಪಕರ್ ಅಂದರೆ ಜೈನ ಧರ್ಮವನ್ನು ಬೆಳಗುವವರು ಎಂದು ಕೂಡ ಅರ್ಥೈಸಿದ್ದೆ. ಅದನ್ನು ರನ್ನ ಒಂದು ಪದ್ಯದ ಮೂಲಕ ಹೇಳ್ಕೊಂಡಿದ್ದಾನೆ. ಅದನ್ನು ನೋಡೋದಾದರೆ, ಕವಿಜನದೋಳ್ ಕವಿರತ್ನತ್ರಯ ಪವಿತ್ರಮೆನೆ ನೆಗಳ್ದ ಪಂಪನುಂ ಪೊನ್ನಿಗನುಂ ಕವಿರತ್ನನುಮಿ ಮೂವರ್ ಕವಿಗಳ್ ಜಿನಸಮಯ ದೀಪಕರ್ ಪೆರರೊಳರೆ. ಅಂದರೆ ಪಂಪ, ಪೊನ್ನ, ರನ್ನ ಈ 3 ಜನನು ಕೂಡ ಕನ್ನಡದ ಕವಿರತ್ನತ್ರಯಗಳು. ಹಾಗೆ ಜಿನಸಮಯ ದೀಪಕರ್ ಅಂತ ಇಲ್ಲಿ ರನ್ನ ಹೇಳ್ಕೊಂಡಿದ್ದಾನೆ. ಹಾಗೆಯೇ ರನ್ನ ತನ್ನ ಕಾವ್ಯಶಕ್ತಿಯನ್ನು ಕುರಿತು ಹೇಳಿರುವಂತಹ ಮಾತುಗಳನ್ನು ಗಮನಿಸೋದಾದರೆ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಡೆದವನು. ಅಂದರೆ ವಾಗ್ದೇವಿ ಅಂತಂದರೆ ಸರಸ್ವತಿ ಅಂತ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು, ಸರಸ್ವತಿಯ ಒಂದು ಜ್ಞಾನದ ಮುದ್ರೆಯನ್ನು ಒಡೆದವನು ಯಾರು? ರನ್ನ ಅಂತ ರನ್ನ ತನ್ನ ಬಗ್ಗೆ ತಾನು ಇಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗೆ ನೀವು ಒಂದನ್ನು ಗಮನಿಸಬೇಕು, ರನ್ನನನ್ನು ವಾಗ್ದೇವಿ ಭಂಡಾರದ ಮುದ್ರೆಯನ್ನು ಹೊಡೆದವನು ಅಂತ ಹೇಳಿದ್ರೆ, ಪಂಪನನ್ನು ಸರಸ್ವತಿಯ ಮಣಿಹಾರ ಅಂತ ಕರೀತಾರೆ. ಇವೆರಡೂ ಕೂಡ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಸರಸ್ವತಿಯ ಮಣಿಹಾರ ಅಂತ ಬಂದರೆ ಪಂಪ ಬರ್ತಾನೆ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಹೊಡೆದವನು ಅಂತಂದರೆ ರನ್ನ ಬರ್ತಾನೆ. ಈ ರೀತಿ ತನ್ನ ಕಾವ್ಯದ ಶಕ್ತಿಯನ್ನು ಹೇಳ್ಕೊಂಡಿದ್ದಾನೆ. ಹಾಗೆ ಇನ್ನೊಂದು ಸಾಲನ್ನು ನೋಡೋದಾದರೆ, ರತ್ನ ಪರೀಕ್ಷಕನಾಂ ಕೃತಿ ರತ್ನ ಪರೀಕ್ಷಕನೆಂದು ಫಣಿಪತಿಯ ಫಣ ರತ್ನಮುಂ ರನ್ನನ ಕೃತಿ ರತ್ನಮುಂ ಪರೀಕ್ಷಿಪಂಗೆಂಟೆರ್ದೆಯೇ. ಅಂದರೆ ರನ್ನ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನನ್ನ ಒಂದು ಕಾವ್ಯವನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಅವ್ರಿಗೆ ಎಂಟೆದೆ ಶಕ್ತಿ ಇರಬೇಕು. ಅವ್ರಿಗೆ ಎಂಟೆದೆ ಬಂಟ ಅಂತ ಕರಿತೀವಿ ನೋಡಿ, ಆ ಥರ ಎಂಟೆದೆ ಶಕ್ತಿ ಇರಬೇಕು. ಅಂಥವರು ನನ್ನ ಕಾವ್ಯದಲ್ಲಿರುವಂತಹ ಏನಾದರೂ ತಪ್ಪಿದ್ರೆ ಅವರು ಕಂಡಿಡಿಬೇಕು. ಅವ್ರಿಗೆ ಅಷ್ಟೊಂದು ಪ್ರಾವೀಣ್ಯತೆಯನ್ನು ಹೊಂದಿದ್ರೆ ಮಾತ್ರ ನನ್ನ ಕಾವ್ಯದಲ್ಲಿರುವಂತಹ ದೋಷಗಳನ್ನ ಗುರುತಿಸೋದಕ್ಕೆ ಸಾಧ್ಯ. ಆದರೆ ನಾನು ಯಾವುದೇ ರೀತಿಯಾದಂಥ ಒಂದು ದೋಷಗಳನ್ನ ಮಾಡಿಲ್ಲ ಅಂತ ಇಲ್ಲಿ ರನ್ನ ಹೇಳ್ತಾ ಇದ್ದಾನೆ. ಹಾಗಾದರೆ ಮುಂದುವರೆದು ರನ್ನನ ಕಾವ್ಯ ರಚನೆಯನ್ನು ನೋಡೋಣ. ಅಂದರೆ ಅವರು ರಚನೆ ಮಾಡಿರುವಂತಹ ಕೃತಿಗಳ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿ ನಾನು ಒಂದೆರಡು ಚಿತ್ರಗಳನ್ನ ಹಾಕಿದ್ದೀನಿ. ರನ್ನನ ಗದಾಯುದ್ಧ ಮತ್ತು ಅಜಿತ ತೀರ್ಥಂಕರ ಪುರಾಣದ ಪುಸ್ತಕದ ಚಿತ್ರಗಳನ್ನ ಹಾಕಿದ್ದೀನಿ, ಅದನ್ನು ನೋಡಿ. ಮತ್ತು ರನ್ನ ಕವಿಯೇ ಹೇಳುವಂತೆ ಅವನು 5 ಕೃತಿಗಳನ್ನ ರಚನೆ ಮಾಡಿದ್ದಾನೆ. ಒಂದು ಪರಶುರಾಮ ಚರಿತೆ, ಇದು ನಮಗೆ ಸಿಕ್ಕಿಲ್ಲ. ಹಾಗೂ ಚಕ್ರೇಶ್ವರ ಚರಿತೆ, ಇದು ಕೂಡ ನಮಗೆ ಸಿಕ್ಕಿಲ್ಲ. ಅಜಿತ ಪುರಾಣ, ಸಾಹಸ ಭೀಮ ವಿಜಯ, ರನ್ನ ಕಂದ, ಈ 3 ಕೃತಿಗಳು ನಮಗೆ ಮಾತ್ರ ಲಭ್ಯ ಇರೋದು. ಹೀಗೆ ರನ್ನ 5 ಕೃತಿಗಳನ್ನು ರಚಿಸಿರುವುದಾಗಿ ಹೇಳಿದ್ದಾನೆ. ನಂತರ ಕುವೆಂಪು ರನ್ನ ಕವಿಯನ್ನು ಕುರಿತು ಹೀಗೆ ಹೇಳಿದ್ದಾರೆ. ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೆದಕ್ಕೆ ಬರಿಯ ಕವಿಯೇ ಸಿಡಿಲ ಚೆಕ್ಕೆ ಎಂಬ ಹೊಗಳಿಕೆಗೆ ಕುವೆಂಪು ಅವರಿಂದ ಪಾತ್ರನಾಗಿದ್ದಾನೆ. ಅಂದರೆ ಇಲ್ಲಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ, ರನ್ನನಿರೋ ತನಕ ಕನ್ನಡಕ್ಕೆ ಯಾವುದೇ ರೀತಿಯಾದಂಥ ಒಂದು ಧಕ್ಕೆ ಬರೋದಿಲ್ಲ ಅಂತ ಕುವೆಂಪು ಇಲ್ಲಿ ರನ್ನನ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗಿದೆ. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಕವಿ ಚಕ್ರವರ್ತಿ ಹಾಗೂ ಕವಿ ರತ್ನತ್ರಯ ಎಂದು ಬಿರುದನ್ನು ಪಡೆದಿರುವಂತಹ ರನ್ನನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗಾದರೆ ನನ್ನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹವನ್ನು ನೀಡಿ ಎಂದು ಹೇಳುತ್ತಾ ನನ್ನ ತರಗತಿಯನ್ನು ಮುಗಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಶುಭ ದಿನ. ಧನ್ಯವಾದಗಳು.